ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರೂಜಿಯವರಿಂದ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನವರಾತ್ರಿ ನಡೀತಿರೋದ್ರಿಂದ ಕಾರ್ಯಕ್ರಮದಲ್ಲಿ ಸಾಕಷ್ಟು ನವರಾತ್ರಿಯ ಕುರಿತಾದಂತಹ ವಿಚಾರಗಳು, ಆಚರಣೆಗಳು, ಜೊತೆಗೆ ಅದಕ್ಕೆ ತಕ್ಕುದಾದ ಫಲಗಳನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ವೇದ ಪಾರಂಗತರು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಗುರುಗಳನ್ನು ಸ್ವಾಗತಿಸಿದ್ದೇವೆ. ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರ ಹೇಗಿದೆ, ಇವತ್ತಿನ ಪಂಚಾಂಗ ಏನು ಹೇಳುತ್ತೆ, ಗುರುಗಳಿಂದ ಕೇಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೇವೆ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ನೋಡಿ, ಈ ಪಂಚಾಂಗ ಕೇಳಿಸ್ಕೊಳ್ಳೋದ್ರಿಂದ ಮತ್ತು ಈ ಪಂಚಾಂಗ ಹೇಳೋದ್ರಿಂದನೂ ಕೂಡ, ಪಠಣ ಮಾಡೋದ್ರಿಂದ ಕೂಡ ನಮಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಆಶ್ವೀಜ ಮಾಸ. ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲವಿರುವಂಥದ್ದು, ಶುಕ್ಲ ಪಕ್ಷದ ತೃತೀಯ ಈ ದಿವಸ ಬುಧವಾರ ಬಂದಿರುವಂಥದ್ದು. ತೃತೀಯ ಚಿತ್ತ ನಕ್ಷತ್ರ, ಇಂದ್ರಯೋಗ, ತೈತುಲ ಕರಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು. ಇದರೊಟ್ಟಿಗೆ ರಾಹುಕಾಲ, ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಶುಭ ದಿನಗಳಾಗಿರೋದ್ರಿಂದ ಕೆಲವರು ಆರಾಧನೆಗಳು ಮಾಡ್ಕೊಳ್ತಾ ಇರ್ತೀರಾ, ದೇವಿ ಸ್ತುತಿ ಮಾಡುವಂಥದ್ದು, ದೇವಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ಶುಭ ಪ್ರಯಾಣಗಳನ್ನು ಮಾಡ್ಕೊಳ್ಳೋರಿಗೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ಈ ಕಾಲವನ್ನು ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ 12 ಗಂಟೆ 12 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 7 ಗಂಟೆ 40 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ಗುಳಿಕ ಕಾಲವನ್ನು ನೋಡಿದಾಗ ಈ ದಿನ 10 ಗಂಟೆ 41 ನಿಮಿಷದಿಂದ 12 ಗಂಟೆ 12 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ನಾವು ದಿನನಿತ್ಯವೂ ಕೂಡ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ತಾ ಇದ್ವಿ ನೋಡಿ. ಈ ನವರಾತ್ರಿಯ ಒಂದು ಆಚರಣೆ ಕೂಡ ಆಗ್ತಾ ಇದೆ. ಈ ನವರಾತ್ರಿಗಳಲ್ಲಿ ಯಾರೆಲ್ಲ ಹೆಂಗಳೆಯರು, ಹೆಣ್ಣು ಮಕ್ಕಳಿರ್ತೀರಾ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮಗೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನಾಗಲಿ, ಅಥವಾ ಹುತ್ತಕ್ಕೆ ಆಲೆರೆಯುವಂಥ ತಂತ್ರವನ್ನಾಗಲಿ, ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನಾಗಲಿ ಮಾಡಿಕೊಂಡಾಗ ಏನಾಗುತ್ತೆ, ಶೀಘ್ರವಾಗಿ ನೀವು ಅಂದುಕೊಂಡಂತಹ ಕೆಲಸಗಳು ಶೀಘ್ರಗತಿಯಲ್ಲಿ ನಿಮಗೆ ಫಲ ಸಿಗುತ್ತೆ ಅಂತ. ಹಾಗಾಗಿ ಇದರಿಂದ ಬ್ರಾಹ್ಮಿ ಮುಹೂರ್ತ ನೋಡಿದಾಗ 4 ಗಂಟೆ 34 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ 6 ಗಂಟೆ 14 ನಿಮಿಷಕ್ಕೆ ಈ ದಿನ ಸಂಜೆ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಈ ದಿನದ ಪಂಚಾಂಗವನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮಗೆ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ಇವತ್ತು 12 ರಾಶಿಗಳ ಫಲಾನುಫಲ ಹೇಗಿದೆ, ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ, ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಯಾದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತುಂಬ ವಿಶೇಷವಾಗಿರುವಂತಹ ದಿನಗಳಲ್ಲಿ ನಾವಿದ್ದೀವಿ. ಯಾಕೆಂದರೆ ನವರಾತ್ರಿ ಪ್ರಾರಂಭ ಆಗಿರುವಂಥದ್ದು. ಧಾರ್ಮಿಕ ವಿಚಾರವಾಗಿ ದಿನನಿತ್ಯವೂ ಕೂಡ ನಾವು ಒಂದೊಂದು ರೀತಿಯ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ಈ ನವರಾತ್ರಿಗಳಲ್ಲಿ ನವರಾತ್ರಿಗಳ ವಿಶೇಷ, ನಾವು ಹಿಂದಿನ ದಿನಗಳಲ್ಲಿ ಕೂಡ ನವರಾತ್ರಿ ಪ್ರಾರಂಭದ ದಿನಗಳಿಂದನೂ ಕೂಡ ನವರಾತ್ರಿಯ ಒಂದು ದೇವಿಯ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಚಂದ್ರಘಂಟಾ ದೇವಿಯ ಆರಾಧನಾ ಕ್ರಮ ಯಾವ ರೀತಿ ಇರಬೇಕು, ಈ ಆರಾಧನೆಯಿಂದ ಏನೆಲ್ಲ ಅನುಕೂಲಗಳನ್ನ ನಾವು ಪಡ್ಕೊಳ್ಬೋದು ಮತ್ತು ಇದರ ಮಹತ್ವವೇನು ಎಲ್ಲವನ್ನು ಕೂಡ ನಾವು ಸರಳವಾಗಿ ನಿಮಗೆ ದಿನ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ
ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಇದನ್ನ ಮೇಷರಾಶಿಯವರಿಗೆ ತಾಯಿಯಿಂದ ಹಣ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಒಳ್ಳೆ ವಿಚಾರ ನೋಡಿ. ಯಾವಾಗ ನಮ್ಮ ಒಂದು ಕುಟುಂಬದವರಿಂದ ಅಥವಾ ತಾಯಿಯಿಂದ ಹಣ ಬರುತ್ತೆ, ಯಾಕಂದರೆ ತಾಯಿಯ ಆಶೀರ್ವಾದ ತುಂಬ ಬಹಳ ಮುಖ್ಯ ಅಂತ ನೋಡಿ. ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ಹಣದ ಅಭಾವ, ಹಣದ ಕೊರತೆ ಆಗಿರ್ಬೋದು ನೋಡಿ, ತಾಯಿಯಿಂದ ಹಣ ಪಡೆದುಕೊಳ್ಳುವಂತಹ ಅವಕಾಶಗಳು ಈ ದಿನ ನಿಮಗೆ ಮೇಷರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕು ನೋಡಿ. ಯಾವುದೇ ಆಗಲಿ, ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಕೋಪಕ್ಕೆ ತುತ್ತಾಗಬಾರ್ದು. ಹಾಗಾಗಿ ಏನಾದರೂ ಕೆಲಸ ಕಾರ್ಯ ಆಗಬೇಕಂದ್ರೆ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ, ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳಿ, ಕೋಪವನ್ನು ತಪ್ಪಿಸುವಂಥ ಗಮನವನ್ನು ಕೊಡಬೇಕು, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಕಾರ್ಯಗಳ ಯಶಸ್ಸನ್ನು ನೀವು ಪಡ್ಕೊಳ್ಬೋದು. ವಾಹನ ಖರೀದಿಸುವ ಬಗ್ಗೆ ಕೂಡ ಆಲೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಮೇಷರಾಶಿಯವ್ರಿಗೆ ಕೆಲವರು ಇರ್ತಾರೆ, ಏನೋ ಒಂದು ಗಾಡಿ ತಗೊಳ್ಬೇಕು, ಹಬ್ಬದ ದಿನಗಳು ಬೇರೆ ಅಂದ್ಕೊಂಡಿರ್ತಾರೆ, ಎಷ್ಟೋ ದಿನದಿಂದ ನಾವು ಈ ರೀತಿ ಈ ಸರಿ ನವರಾತ್ರಿಗೆ, ಈ ಸರಿ ದಸರಾಗೆ ಏನೋ ಒಂದು ತಗೊಳ್ಬೇಕು. ಯಾಕಂದರೆ ಕೆಲವೊಂದು ಕಡೆ ದಸರಾ ಒಂದು ಕೊಡುಗೆ ಅಂತಲೂ ಕೂಡ ಕೊಡ್ತಾರೆ, ಆಫರ್ಸ್ ಕೂಡ ಇರುವಂಥದ್ದು ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡು ಯಾರು ಇರ್ತೀರಾ ಮೇಷರಾಶಿಯವರಿಗೆ ಶುಭಪ್ರದ ಇದೆ. ಏನಾದರೂ ಮನಸ್ಸಲ್ಲಿ ಆ ರೀತಿ ಆಲೋಚನೆ ಇತ್ತು ಅಂತಂದರೆ ಅದರ ಕಡೆ ಗಮನವನ್ನು ಕೊಡಿ, ಅನುಕೂಲ ಕೂಡ ಆಗುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ. ವೃಷಭ ರಾಶಿಯವರಿಗೆ ನಿಮ್ಮ ಒಂದು ಯಾರು ಸಹಪಾಠಿಗಳು ಇರ್ತಾರೆ ಅವರಿಂದ ನಿಮ್ಗೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ನಿಮ್ಗೆ ಅವರಿಂದ ಅನುಕೂಲಗಳಾಗುವಂಥದ್ದು. ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತ ವಹಿಸುವುದು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ ನೋಡಿ, ಕೆಲವೊಂದು ವಾತಾವರಣ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ಆದರೆ ಅದರ ಕಡೆ ನೀವು ಕೆಲವೊಬ್ಬರು ಏನು ಮಾಡ್ತಾರೆ, ಅಜಾಗರೂಕತರಾಗಿಬಿಡ್ತಾರೆ, ಅಂದರೆ ಆರೋಗ್ಯದ ಗಮನವನ್ನೇ ಕೊಡೋದಿಲ್ಲ. ಆ ರೀತಿ ಮಾಡಬಾರ್ದು. ಆರೋಗ್ಯದ ಕಡೆ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಅದರ ಕಡೆ ಜಾಗೃತರಾಗಿ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ವಿವಾದಗಳನ್ನು ತಪ್ಪಿಸಲು ಕೂಡ ಪ್ರಯತ್ನ ಮಾಡಬೇಕು. ಯಾರೆಲ್ಲ ವೃಷಭ ರಾಶಿಗಳಿದ್ರೆ ನೋಡಿ, ಮನೆಯಲ್ಲಿ ಒಂದು ಕುಟುಂಬ ಅಂತ ಬಂದಾಗ ಯಾವುದೋ ಒಂದು ವಿಚಾರಕ್ಕೆ ಕಾರಣಾಂತರಗಳಿಂದ ವಿರಸಗಳಾಗುವಂಥದ್ದು, ಜಗಳಗಳಾಗುವಂಥದ್ದು, ವಿವಾದಗಳಾಗುವಂಥದ್ದು ಆಗ್ತಾ ಇರುತ್ತೆ. ಈ ದಿನ ವೃಷಭ ರಾಶಿಯವರು ಯಾರೆಲ್ಲ ಮನೆಯಲ್ಲಿ ಇರ್ತೀರಾ ಆ ರೀತಿ ಆಗುವಂತಹ ವಿವಾದಗಳಿಂದ ದೂರ ಇರಲಿಕ್ಕೆ ಇವತ್ತು ನೀವು ಪ್ರಯತ್ನ ಪಟ್ಟರೆ ಅದರಿಂದ ಕುಟುಂಬ ಬಲಗೊಳ್ಳುವಂತಹ ವಿಚಾರ ಕೂಡ ಇವತ್ತು ನೀವು ಆಲೋಚನೆ ಮಾಡ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ, ಈ ದಿನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇವತ್ತು. ಯಾಕಂದರೆ ನೋಡಿ, ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅಥವಾ ಏನೋ ಒಂದು ವಿಚಾರಕ್ಕೆ ಯಾರೋ ಏನೋ ಹೇಳಿಬಿಡ್ತಾರೆ, ಅದರಿಂದ ಏನಾಗುತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ವಿಚಾರ ನೋಡಿ. ಕೆಲವೊಂದು ವ್ಯಕ್ತಿಪರ ಆಗ್ಬೋದು, ವೈಯಕ್ತಿಕ ವಿಚಾರಗಳಾಗ್ಬೋದು, ಕೆಲವೊಬ್ರು ಆ ರೀತಿಯಲ್ಲಿ ಇರ್ತಾರೆ. ಈಗ ಮಿಥುನ ರಾಶಿ ಅಂತ ಬಂದಾಗ ಸ್ವಲ್ಪ ಇವರ ಸ್ವಭಾವನೆ ಆ ರೀತಿ ಇರುತ್ತೆ. ಯಾಕಂದರೆ ಯಾರಾದರೂ ಏನಾದರೂ ಅಂದರೆ ಅದನ್ನು ಸಹಿಸ್ಕೊಳ್ಳಲ್ಲ, ಮತ್ತು ತುಂಬ ಮನಸ್ಸಿನ ಆಳಕ್ಕೆ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಗೃತರಾಗಬೇಕು ನೀವು. ಏನೋ ಒಂದು ವಿಚಾರ ಯಾರೋ ಒಬ್ರು ಏನೋ ಒಂದು ಹೇಳಿದ್ರು ಅಂತ ನಿಮ್ಮ ಮನಸ್ಸನ್ನು ಕೆಡಿಸ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಅನಾನುಕೂಲಗಳು, ಯಾವ ಕೆಲಸಗಾರ ಕಾರ್ಯಗಳು ಕೂಡ ಬೇಗನೆ ಆಗೋದಿಲ್ಲ, ಮತ್ತೆಲ್ಲ ತುಂಬ ದಿನ ಕೂಡ ವ್ಯರ್ಥ ಅಂತ ಹೇಳುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರೋದು ತುಂಬ ಒಳ್ಳೆಯದು ಮಿಥುನ ರಾಶಿಯವರು. ಇನ್ನು ವ್ಯವಹಾರದಲ್ಲಿ ಧನ ವ್ಯಯ ಆಗುವಂಥ ಸಂದರ್ಭ ನೋಡಿ. ಮಾನಸಿಕವಾಗಿ ಚೆನ್ನಾಗಿಲ್ಲ, ಮನಸ್ಸಲ್ಲಿ ಜನ ಇಲ್ಲ, ಮನೇಲೇನು ಜಗಳ ಮಾಡ್ಕೊಂಬಂದ್ರೆ ಅಂದರೆ ವ್ಯವಹಾರಗಳು ಕೈ ಎತ್ತಲ್ಲ ಅಂತ ಹೇಳ್ತಾರೆ. ಯಾವುದು ಕೂಡ ತೊಂದರೆನೇ ಅದು. ಹಾಗಾಗಿ ಇದರಿಂದ ಧನ ವ್ಯಯ ಆಗುವಂಥದ್ದು ನೋಡಿ. ಹಣ ಕಳ್ಕೊಂಡ್ಬಿಡ್ತೀರಾ, ಎಲ್ಲೋ ವ್ಯವಹಾರ ಮಾಡೋಕ್ಕೆ ಹೋಗ್ತೀರಾ, ಏನೋ ಒಂದು ತಲೆಯಲ್ಲಿ ಚೆನ್ನಾಗಿರಲ್ಲ, ಯಾಕಂದರೆ ನೆಮ್ಮದಿ ಇರಲ್ಲ, ಮಾನಸಿಕವಾಗಿ ತೊಂದರೆಗಳ ತೊಳಲಾಟ ಇರುತ್ತೆ, ಅನುಭವಿಸ್ತಾ ಇರ್ತಾರೆ. ಇಂಥ ವಿಚಾರದಲ್ಲಿ ಏನಾಗ್ಬಿಡುತ್ತೆ, ವ್ಯವಹಾರದಲ್ಲಿ ಅನಾನುಕೂಲಗಳಾಗುವಂಥದ್ದು, ಹಣದಿಂದ ಮೋಸ ಹೋಗುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ಮಿಥುನ ರಾಶಿಯವರು ಇದನ್ನು ವಹಿಸಬೇಕು ಅಂತ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಇದನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಕರ್ಕಾಟಕ ರಾಶಿಯವರಿಗೆ ತುಂಬ ಶುಭಪ್ರದ, ಹಣದ ವಿಚಾರವಾಗಿ ಅನುಕೂಲ ಇದೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಂಡುಕೊಳ್ಬೋದು. ವ್ಯಾಪಾರದಲ್ಲಿ ಹೆಚ್ಚಳ ಕೂಡ ಆಗುವಂಥದ್ದು, ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾಕಂದರೆ ಹಬ್ಬದ ವಾತಾವರಣ ಇರೋದ್ರಿಂದ ನಿಮ್ಮ ವ್ಯಾಪಾರಗಳು, ಯಾರೆಲ್ಲ ವ್ಯಾಪಾರಸ್ಥರು ಇರ್ತಾರೆ, ಕೆಲವೊಬ್ಬರು ಈ ಹಣ್ಣು ತರಕಾರಿಗಳನ್ನು ವ್ಯಾಪಾರ ಮಾಡುವಂಥವ್ರಾಗಲಿ ಅಥವಾ ಯಾವುದೇ ವ್ಯಾಪಾರ ಆಗಲಿ, ಯಾಕಂದರೆ ಶುಭಪ್ರದವಾದ ದಿನಗಳಿದ್ದಾಗ ಎಲ್ಲ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಆ ಬೇಕಾಗಿರೋ ವಸ್ತುಗಳು ಮಾರಾಟ ಆಗಲಿಕ್ಕೂ ಕೂಡ ತುಂಬ ಶುಭಪ್ರದ, ವ್ಯಾಪಾರ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಕೂಡ ಸಂಕೇತ ಇರುತ್ತೆ, ಅದರ ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಅದರ ಎಚ್ಚರಿಕೆ ಜಾಗ್ರತೆ ವಹಿಸಬೇಕು. ಕೆಲವೊಂದು ನೋಡಿ ಒಳ್ಳೇದಾಗ್ತಾಯಿದೆ, ಅದರಿಂದನೇ ಕೆಟ್ಟದಿದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬಾರ್ದು. ಅದರಲ್ಲಿ ಏನೇ ತೊಂದರೆ ಬಂದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ, ಸಿಂಹರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತುಕತೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸಿಂಹರಾಶಿಯವ್ರು ನಾವು ಪದೇ ಪದೇ ಹೇಳ್ತಿದ್ದೀವಿ, ಯಾಕಂದರೆ ಆಸ್ತಿ ವಿಚಾರ ಇವಾಗ ಬೇಡ. ಯಾಕಂದರೆ ಈ ತಿಂಗಳು ಸ್ವಲ್ಪ ಕಷ್ಟ, ಯಾಕೆ ಹಿಂದಿನ ತಿಂಗಳಲ್ಲಿ ನಾವು ಪಿತೃಪಕ್ಷಗಳು ಮಾಡ್ಕೊಂಡಿರ್ತೀವಿ. ಇವಾಗಲೂ ಕೂಡ ಎಷ್ಟೋ ಜನ ಪಿತೃಗೆ ಸಂಬಂಧಪಟ್ಟಂತಹ ಈ ದಸರಾಗಳಲ್ಲಿ ಕೂಡ ಈ ಪಿತೃಗೆ ಸಂಬಂಧಪಟ್ಟಂಥ ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಮುಂದೆ ನಾವು ಆಸ್ತಿ ವಿಚಾರವಾಗಿ ಮಾತಾಡುವಂಥದ್ದು, ಆಸ್ತಿ ವಿಚಾರ ಮಾರಾಟ ಮಾಡಿದ್ರೆ ಎಲ್ಲರಿಗೂ ಯಾರಿಗೆ ಆಗಲಿ ಒಳ್ಳೆಯದಾಗಲ್ಲ. ಹಾಗಾಗಿ ಸ್ವಲ್ಪ ಸಿಂಹರಾಶಿಯವರು ಯಾರಲ್ಲಿ ಇದ್ದೀರಾ ಏನಾದರೂ, ಯಾಕಂದರೆ ಈ ಟೈಮಲ್ಲೇ ಬಂದ್ಬಿಡುತ್ತೆ ಅದು. ಕೆಲವೊಬ್ರು ನೋಡಿ, ಈಗ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇಂಥ ಸಂದರ್ಭವನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಾ, ಯಾವ ರೀತಿ ಅದನ್ನು ನಿಭಾಯಿಸ್ತೀರಾ, ಅದು ಬಹುಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ವ್ಯವಹಾರ
ಬಂತು ಅಂದರೆ ಸ್ವಲ್ಪ ಜಾಗೃತರಾಗಿರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ಮತ್ತು ಆರೋಗ್ಯ ಸಮಸ್ಯೆ ಕೂಡ ಕಾಣುತ್ತೆ ಅಂತ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಅನುಕೂಲ ಆಗುವಂಥದ್ದು ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೋಡಿದಾಗ ನೋಡಿ, ಈ ದಿನ ಖರ್ಚು ಹೆಚ್ಚಾಗುತ್ತದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಸಾಮಾನ್ಯವಾಗಿ ಹಬ್ಬದ ವಾತಾವರಣ, ಬಟ್ಟೆ ತಗೊಳ್ಳಿಕ್ಕೆ ಅಥವಾ ಪೂಜೆ ಪುನಸ್ಕಾರಗಳಿಗೆ ಖರ್ಚು ಮಾಡುವಂತಹ ಅವಕಾಶಗಳಿರುತ್ತೆ. ಆದರೆ ಹಣ ವ್ಯಯ ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಖರ್ಚಿನ ಮೇಲೆ ಹಿಡಿತ ಇರಬೇಕಾಗುತ್ತೆ ಈ ದಿನ ಕನ್ಯಾ ರಾಶಿಯವರಿಗೆ. ಕೆಲವರಿಗೆ ವಿದೇಶ ಪ್ರಯಾಣ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಈ ದಿನ ನೋಡ್ಕೊಳ್ಳಿ, ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳ್ತಾ ಇರುವಂಥದ್ದು. ಕೆಲವೊಬ್ಬರು ಅಲ್ಲಿ ಸ್ಟಡಿ ಮಾಡಲಿಕ್ಕೆ ನೋಡ್ತಾ ಇರ್ತೀರಾ, ಅಥವಾ ಏನೊಂದು ವ್ಯವಹಾರ ಉದ್ಯೋಗಕ್ಕೆ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಶುಭಪ್ರದ ಅಂತ ಹೇಳ್ತಾ ಇದೆ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ. ಈಗ ಸಾಮಾನ್ಯವಾಗಿ ಮನೇಲಿ ಹೇಳ್ತಾ ಇರ್ತಾರೆ, ಹಬ್ಬದ ದಿನಗಳು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಏನೋ ಒಂದು ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕೆಲವರು ತಲೆ ಕೆಡಿಸ್ಕೊತಾ ಇರಲ್ಲ, ಸಾಮಾನ್ಯವಾಗಿ ಇರುತ್ತೆ, ಮನೇಲಿ ಒಬ್ಬರಾದರೂ ಈ ಥರ ಇರ್ತಾರೆ. ಅಂಥವ್ರಿಗೂ ಕೂಡ ಇದನ್ನು ಅಂದರೆ ಆಸಕ್ತಿ ಹೆಚ್ಚಾಗುತ್ತೆ. ದೇವ ಪೂಜೆ ಪುನಸ್ಕಾರ ಮಾಡ್ಕೊಳ್ಲಿಕ್ಕೆ, ಯಾವುದೋ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ದಸರಾ ನೋಡ್ಲಿಕ್ಕೆ ಹೋಗುವಂಥದ್ದು, ಅಥವಾ ಯಾವುದೋ ದೇವರ ದರ್ಶನ ಮಾಡ್ಕೊಳ್ಲಿಕ್ಕೂ ಕೂಡ ಶುಭಪ್ರದ ಆಗುತ್ತೆ ಅಂತ ಹೇಳ್ತಾ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ, ತುಲಾರಾಶಿಯವರಿಗೆ ಸೋಮಾರಿತನದಿಂದ ದೂರ ಇರಬೇಕು. ಯಾರೆಲ್ಲ ತುಲಾರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದರೆ ಸೋಂಬೇರಿತನ ಅಂದರೆ ಸೋಮಾರಿತನ, ಅದನ್ನು ದೂರ ಮಾಡ್ಕೊಳ್ಬೇಕು ನೀವು. ಹಾಗಾಗಿ ಆ ರೀತಿ ಜಾತಕ ಫಲದಲ್ಲಿದೆ. ಇವತ್ತು ಸೋಮಾರಿತನದಿಂದಲೇ ಎಷ್ಟೋ ಕೆಲಸ ಕಾರ್ಯಗಳು ತೊಂದರೆಗಳು ಈಡಾಗುವಂತಹ ಸಂದರ್ಭ ನೋಡಬೇಕು. ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ನಿಮ್ಮ ಮೂಲಗಳು ಜಾಸ್ತಿ ಆಗುತ್ತೆ. ಯಾಕೆ ಯಾವಾಗ ನೀವು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೀರಾ, ಸೋಂಬೇರಿತನವನ್ನು ದೂರ ಮಾಡ್ತೀರಾ, ಅಭಿವೃದ್ಧಿಯ ಸಂಕೇತ ಅಂತ ಅಂದ್ಕೊಂಬಿಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ನೋಡಿ. ಯಾವಾಗ ಕೆಲಸ ಕಾರ್ಯ ಆಗುತ್ತೆ ಅದರಿಂದ ಹಣ ಕೂಡ ಬರುತ್ತೆ, ಇದರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಕಂಡುಕೊಳ್ಳುತ್ತದೆ. ಹಾಗಾಗಿ ನೋಡ್ಕೊಳ್ಬೇಕು. ಜಾತಕ ಫಲದಲ್ಲಿ ಏನು ಹೇಳ್ತಾ ಇದೆ, ಸೋಂಬೇರಿತನ ದೂರ ಮಾಡಿದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಾಗ್ತೀರಾ. ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಇರುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮಗೆ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ನೋಡಿ, ಕೆಲವರು ಉದ್ಯೋಗದಲ್ಲಿ ಬದಲಾವಣೆ ನೋಡಿ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಅವಕಾಶಕ್ಕೆ ನೀವು ಒಂದು ವೆಯ್ಟ್ ಮಾಡ್ತಾ ಇರೋ ಅಂಥವ್ರಿಗೆ ನೋಡಿ ಇವತ್ತು ಶುಭಪ್ರದ ನೋಡಿ, ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ ಇವತ್ತು ನಿಮಗೆ. ಉದ್ಯೋಗ ಬದಲಾವಣೆ ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಯಾವುದೋ ಹೊಸ ಉದ್ಯೋಗಕ್ಕಾಗಲಿ ನಿಮಗೆ ಇವತ್ತು ಆಸಕ್ತಿ ಹೆಚ್ಚಾಗುವಂಥದ್ದು, ಅದರ ಬದಲಾವಣೆಯನ್ನು ನಿರೀಕ್ಷೆ ಕೊಡಿದಿನ ನೀವು ಮಾಡ್ಬೋದು. ಇನ್ನು ಉದ್ಯೋಗದಲ್ಲಿ ಬದಲಾವಣೆಗೆ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ನಿಮಗೆ ನೋಡಿ ತುಂಬ ಚೆನ್ನಾಗಿರುವಂಥದ್ದು ಇವತ್ತು. ಯಾರೆಲ್ಲ ನಿರುದ್ಯೋಗಸ್ಥರು ಇರ್ತೀರಾ, ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಉದ್ಯೋಗದಲ್ಲಿ ಮುಂದಿನ ದಿನಗಳಲ್ಲಿ ಶುಭಪ್ರದ ಆಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸದ ಸ್ಥಳದಲ್ಲಿ ತೊಂದರೆಗಳು ಎದುರಾಗುವಂಥದ್ದು. ಯಾರೆಲ್ಲ ಧನುರಾಶಿಗಳಿದ್ದೀರಾ ನೋಡಿ, ನಿಮ್ಮ ವರ್ಕ್ ಪ್ಲೇಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ಕೆಲವೊಂದು ಸಮಸ್ಯೆಗಳು, ನಿಮಗೆ ತೊಂದರೆಗಳು ಎದುರಾಗುತ್ತೆ ಅಂತ. ಸಾಮಾನ್ಯವಾಗಿ ಎಲ್ಲೇ ಕೆಲಸ ಮಾಡ್ತಿದ್ರು ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು, ತೊಂದರೆಗಳನ್ನು ಎಲ್ಲರೂ ಅದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕು. ಎಲ್ಲರಿಗೂ ಕೂಡ ಏನಾದರೂ ಒಂದು ತೊಂದರೆ ಇರುತ್ತೆ. ಅದನ್ನು ಯಾವಾಗ ನೀವು ದೃಢ ನಿರ್ಧಾರ ಮಾಡಿ ಮೆಟ್ಟಿ ನಿಲ್ತೀರಾ ಅಲ್ಲಿ ನಿಮಗೆ ಶುಭಪ್ರದ ಅಂತ ಹೇಳುತ್ತೆ. ಹಾಗಾಗಿ ಆ ರೀತಿ ನೋಡ್ಕೊಳ್ಳಿ. ಆಸ್ತಿ ನಿರ್ವಹಣೆಯ ವೆಚ್ಚಗಳು ಕೂಡ ಹೆಚ್ಚಾಗಬಹುದು ಅಂತ ಹೇಳಿದ್ರೆ, ಯಾವುದೋ ಒಂದು ಆಸ್ತಿ ತಗೊಂಡಿರ್ತೀರಾ, ಅದನ್ನು ಮೇಂಟೆನೆನ್ಸ್ ಅಂತೇಳಿ ನಿರ್ವಹಣೆ ಮಾಡುವ ವಿಚಾರದಲ್ಲಿ ಒಂದು ಖರ್ಚುಗಳು ಹೆಚ್ಚಾಗುವಂತಹ ಸಂದರ್ಭಗಳನ್ನ ನೀವು ನೋಡ್ಬೋದು ಅಂತ. ಇನ್ನು ಸ್ನೇಹಿತರಿಂದನೂ ಕೂಡ ಬೆಂಬಲ ಸಿಗುತ್ತೆ ಅಂತ ಹೇಳ್ತೀವಿ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ನಿಮ್ಮ ಸ್ನೇಹಿತರಿಂದನೂ ಕೂಡ ಅವಕಾಶಗಳು ಹೆಚ್ಚಾಗುವಂಥದ್ದು, ಬೆಂಬಲಗಳು ಸಿಗುವಂಥದ್ದು, ಅವರಿಂದ ಕೆಲವೊಂದು ಯಾವುದೋ ನೋಡಿ ತೊಂದರೆಯಿಂದ ಅನುಭವಿಸ್ತಾ ಇರ್ತೀರ. ನಿಮ್ಮ ಜೊತೆಗಾರರು ಇರ್ತಾರೆ, ಅವರಿಂದ ಕೆಲವೊಂದು ವಿಚಾರದಲ್ಲಿ ನಿಮಗೆ ಬೆಂಬಲ ಸಿಗುತ್ತೆ, ಅನುಕೂಲಗಳು ಕೂಡ ಆಗುವಂಥದ್ದು ನೋಡ್ಬೋದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರಬೇಕು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ ನೋಡ್ಕೊಳ್ಳಿ, ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಒಂದು ಕೆಲಸ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ನೋಡಿ ಕೆಲವೊಂದು ವಾದ ವಿವಾದಗಳಾಗ್ತಾ ಇರ್ತದೆ, ಅದರಿಂದ ದೂರ ಇರಿ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ, ಮಧ್ಯವರ್ತಿಯಾಗಿ ಯಾವುದೇ ವಿಚಾರಕ್ಕೂ ನೀವು ಹೋಗಬೇಡಿ. ಅದರಿಂದ ತೊಂದರೆಗಳನ್ನು ಈ ದಿನ ಮಕರ ರಾಶಿಯವರು ಎದುರಿಸಬೇಕು. ಇನ್ನು ಎಲ್ಲ ಕಾರ್ಯಗಳಲ್ಲಿ ಅಪೇಕ್ಷಿತ ಯಶಸ್ಸು ಕೂಡ ಸಾಧಿಸುತ್ತೀರಾ ಅಂತ ಹೇಳ್ತೀವಿ. ಒಳ್ಳೆ ವಿಚಾರ ನೋಡಿ, ನೀವು ಏನು ಅಂದ್ಕೊಂಡಿರ್ತೀರಾ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ. ಆದರೆ ಯಾವುದೇ ಬೇರೆ ವಿಚಾರಗಳಿಗೆ ನೀವು ಇವತ್ತು ಹೋಗ್ಬಾರ್ದು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ತುಂಬ ಶುಭಪ್ರದ ಇರುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡ್ಕೊಳ್ಳಿ, ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರುತ್ತೆ ಅಂತ. ಪ್ರಯಾಣ ಯೋಗ ಇದೆ. ಕೆಲಸದ ನಿಮಿತ್ತ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಹೋಗಿ, ಇದರಿಂದ ನೀವು ಹೋದರೆ ನೋಡಿ ಯಶಸ್ಸಾಗುತ್ತೆ. ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ಶುಭಪ್ರದ ಆಗುತ್ತೆ. ವ್ಯಾಪಾರವನ್ನು ಹೆಚ್ಚಿಸಲು ಕೂಡ ಹೊಸ ಸ್ಥಳಗಳಿಗೆ ಹಣ ಲಭ್ಯವಾಗುತ್ತದೆ ಅಂತ ಹೇಳ್ತಾ ಇದೆ ನೋಡಿ. ಕೆಲವೊಬ್ಬರು ಏನೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಹಣದ ಅಭಾವ ಇರುತ್ತೆ. ಕೆಲವೊಬ್ಬರು ಸಾಲದ ಮೊರೆ ಹೋಗಿರ್ತೀರಾ ನೋಡಿ. ಈಗ ಇವತ್ತು ನಿಮಗೆ ತುಂಬ ವಿಶೇಷವಾಗಿರುವಂಥದ್ದು ಹಣದ ಅಭಾವ ಕೂಡ ನೀಗುತ್ತೆ ಅಂತ ಹೇಳ್ತಾ ಇದೆ. ಮತ್ತು ಹೊಸ ಸ್ಥಳಗಳಿಂದ ಹಣ ಲಭ್ಯವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕುಂಭರಾಶಿಯವರಿಗೆ.
ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ಇದನ್ನ ಭೂಮಿ ಅಥವಾ ವಾಹನ ಖರೀದಿಸುವ ಅವಕಾಶ ಇರುತ್ತೆ. ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ನೋಡಿ. ಏನಾದರೂ ವಾಹನ ತೆಗೆದುಕೊಳ್ಳೋರಿಗೆ ಅಥವಾ ಭೂಮಿ ತೆಗೆದುಕೊಳ್ಳೋರಿಗೆ ಶುಭಪ್ರದ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸರಿ ದಸರಾಗೆ ಏನಾದ್ರು ತಗೋಬೇಕು ಅಂತ ಅಂಥವ್ರು ಯಾರೆಲ್ಲ ಇರ್ತೀರಾ ನೋಡಿ, ಮೀನರಾಶಿಯವರು ಕೆಲವೊಂದು ವಿಚಾರಗಳಿಂದ ನಿಧಾನಗತಿ ಆಗಿರುತ್ತೆ. ಹಾಗಾಗಿ ಈ ವರ್ಷ ಏನು ತಲೆ ಕೊಡಿಸ್ಕೋಬೇಡಿ. ಈ ರೀತಿ ಒಳ್ಳೆ ವಿಚಾರಗಳಿರೋದ್ರಿಂದ ಏನಾದರೂ ಸೈಟ್ ತೊಗೋಬೇಕು, ಮನೆ ಕಟ್ಕೊಳ್ಬೇಕಂತಿದ್ರೆ ಈ ವರ್ಷ ಆಗುತ್ತೆ, ಚೆನ್ನಾಗಿರುತ್ತೆ, ಮಾಡ್ಕೊಳ್ಬೋದು. ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಬೇಕಾದ್ರೆ ಏನಾದರೂ ವಾಹನದಲ್ಲಿ ಹೋಗುವಾಗ ಅಥವಾ ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯಿಂದ ಇವತ್ತು ಇರಬೇಕು ಮೀನರಾಶಿಯವರು. ವೀಕ್ಷಕರೇ, ಪ್ರತಿದಿನವೂ ಧಾರ್ಮಿಕ ಚಿಂತನೆಯ ಸಾಕಷ್ಟು ವಿಚಾರಗಳನ್ನು ಗುರೂಜಿಯವರು ತಿಳಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ನವರಾತ್ರಿ ಆರಂಭವಾಗಿದೆ. ನವರಾತ್ರಿಯ 3ನೇ ದಿನದಲ್ಲಿದ್ದೇವೆ. ದೇವಿಯ ಆರಾಧನೆಯ ಕುರಿತು ಗುರೂಜಿಯವರು ತಿಳಿಸ್ತಿದ್ರು. ಯಾವ ದಿನ ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು, ಆ ರೀತಿ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲಗಳು ನಮಗೆ ಉಂಟಾಗತ್ತೆ ಅನ್ನೋದು. ಈ ದಿನ ವಿಶೇಷವಾಗಿ ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಗುರೂಜಿಯವರಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ತೆ ಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನೋಡಿ, ನಾವು ಈ ದುರ್ಗಾ ಸ್ವರೂಪಿಣಿಯನ್ನು ತ್ರಿಶಕ್ತ್ಯಾತ್ಮಕಿ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗಿ, ಈ ರೀತಿಯಾಗಿ ತ್ರಿಶಕ್ತ್ಯಾತ್ಮಕವಾಗಿ ನಾವು ಇನ್ನು 9 ದಿನಗಳು ಕೂಡ ಆರಾಧನೆಗಳು ಮಾಡ್ಕೊಳ್ತಾ ಇರ್ತೀವಿ. ಸಾಮಾನ್ಯವಾಗಿ ಈ ಆರಾಧನೆ ಕ್ರಮ ದಿನನಿತ್ಯವೂ ಕೂಡ ಎಲ್ಲರೂ ಕೂಡ ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಾರೆ. ನೋಡಿ, ನಾವು ಶೈಲಪುತ್ರಿಯಾಗಿ ಜನನ ಆಗಿ ಅಥವಾ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡಿ ಶಿವನನ್ನು ಪಡೆದಳು ಅಂತ ಹೇಳ್ತಾರೆ ಈ ಚಂದ್ರಘಟ್ಟಾದೇವಿ. ಏಕೆಂದರೆ ವಿವಾಹದ ಸಂದರ್ಭವನ್ನು ಈಗ ಕೆಲವು ಪುರಾಣಗಳಲ್ಲಿ ಅದನ್ನು ಉಲ್ಲೇಖ ಮಾಡಿರುವಂಥದ್ದು. ಏಕೆಂದರೆ ವಿವಾಹದ ನಂತರ ಚಂದ್ರಘಂಟಾದೇವಿ ಆದಳು ಅಂತ. ನೋಡಿ, ಇವತ್ತು 3ನೇ ದಿವಸ. ನಾವು ನೋಡಿ ತುಂಬ ವಿಶೇಷವಾಗಿರುವಂತಹ ದಿವಸ 3ನೇ ದಿವಸ ನಾವು ಈ ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡ್ಕೊಳ್ತೀವಿ. ಯಾಕೆ ಚಂದ್ರಘಂಟ ಅಂತ ಬಂತು ಅಂತಂದರೆ, ನೋಡಿ, ಚಂದ್ರನನ್ನು ಅಂದರೆ ಗಂಟೆಯ ರೂಪವಾಗಿ ಚಂದ್ರನ ಹಣೆಯಲ್ಲಿ ತಿಲಕವಾಗಿ ಧರಿಸಿದ್ದಾಳೆ ಅನ್ನುವಂಥ ಸಂಕೇತವಾಗಿ ನಾವು ಚಂದ್ರಘಂಟಾದೇವಿ ಅಂತ ಹೇಳ್ತೀವಿ. ತುಂಬ ವಿಶೇಷವಾಗಿರುವಂತಹ ತೇಜೋವನ್ನು ಉಳ್ಳುವಂಥವಳು ನೋಡಿ, ಬಂಗಾರದ ಬಣ್ಣ ಉಳ್ಳುವಂಥವಳು, ಬಿಳಿಯ ವಸ್ತ್ರವನ್ನು ಧರಿಸಿರುವಂಥವಳು ಅಂತ. ಯಾಕೆಂದರೆ ಕೆಲವೊಂದು ವರ್ಣನೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿವಸ ಯಾರು ಈ ಚಂದ್ರಘಂಟ ದೇವಿಯನ್ನು ಆರಾಧನೆ ಮಾಡ್ಕೊಳ್ತೀರಾ, ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕು ಏನು ಫಲ ಸಿಗುತ್ತೆ ಅಂತ. ಇನ್ನು ಆರಾಧನಾ ಕ್ರಮ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಈಗ ಕೆಲವರು ನೋಡಿ, ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದು ಸ್ಯಾರಿ ಉಟ್ಕೊಳ್ಳೋದ್ರು ಕೂಡ ಯಾರೆಲ್ಲ ಈಗ ಹೆಣ್ಣು ಮಕ್ಕಳು ಆರಾಧನೆ ಮಾಡ್ಕೊಳ್ತಾರೆ, ಅದರಲ್ಲೂ ತುಂಬ ವಿಶೇಷ. ಇವತ್ತು ನೋಡಿ ತುಂಬ ವಿಶೇಷ ಗಾಢ ನೀಲಿ ಕಲರ್ ಅಂತ ಹೇಳ್ತೀವಿ. ಆ ದೇವಿಗೆ ತುಂಬ ಪ್ರಿಯವಾಗಿರುವಂಥ ಬಣ್ಣ ಅಂತ. ಆ ನೀಲಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವರಿಗೆ ಪೂಜೆ ಮಾಡಬೇಕು ಅಂತ. ಇನ್ನು ಈ ದೇವಿಗೆ ಯಾವ ರೀತಿ ನೈವೇದ್ಯಗಳನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ಆರಾಧನೆ ಮಾಡ್ಕೊಳ್ಬೇಕು ಅಂತ ನೋಡಿ, ಈಗ ಸಾಮಾನ್ಯವಾಗಿ ದಿನನಿತ್ಯವೂ ನಾವು ಹೇಳ್ತಾಯಿದ್ವಿ ರಂಗೋಲಿಯನ್ನು ಪ್ರಥಮವಾಗಿ ಹಾಕ್ಕೊಳ್ಬೇಕು ಅಂತ. ನಾವು ಹಿಂದೆ ಅಷ್ಟದಳ ಹೇಳಿದ್ವಿ. ಇವತ್ತು ಈ ನಕ್ಷತ್ರಾಕಾರದ ರಂಗೋಲಿಯನ್ನು ಹಾಕಬೇಕು. ಅಂದರೆ ಚತುರಸ್ರ ಮಂಡದಲ್ಲಿ ನಾವು ಸಾಮಾನ್ಯವಾಗಿ ಚತುರಸ್ರ 4 ದಿಕ್ಕಲ್ಲೂ ಕೂಡ ನಾವು ಬಾಕ್ಸ್ ಆಕಾರದಲ್ಲಿ ರಂಗೋಲಿಯನ್ನು ಹಾಕ್ಕೊಳ್ತೀವಿ. 2 ಚತುರಸ್ರ ಹಾಕ್ಕೋಬೇಕು. ಮಧ್ಯದಲ್ಲಿ ನಾವು ನಕ್ಷತ್ರಾಕಾರದ ಒಂದು ರಂಗೋಲಿಯನ್ನು ಹಾಕ್ಕೊಂಡು ತದನಂತರ ನೋಡಿ, ಈಗ ನನ್ನೆ ನಾವು ಇದು ಬ್ರಹ್ಮಚಾರಣೆ ಮಾಡುವಾಗ ಕಳಶದಲ್ಲಿ ಗಂಧೋದಕ ಹಾಕ್ಕೊಳ್ಬೇಕು ಅಂತೇಳಿ. ಇವತ್ತು ಆ ರೀತಿ ಇಲ್ಲ. ಇವತ್ತು ಆರಾಧನೆ ಕ್ರಮ ಏನು ಅಂತಂದರೆ, ದುರ್ಗಾ ಸ್ವರೂಪಿಣಿ ಆಗಿರುವಂತಹ ವಿಗ್ರಹ ಆರಾಧನೆ ಮಾಡ್ಕೊಳ್ಬೋದು, ಅಥವಾ ಚಿತ್ರಪಟ ಏನು ಫೋಟೋ ಅಂತ ನಾವು ಹೇಳ್ತೀವಿ, ಫೋಟೋದಲ್ಲಿ ಚಂದ್ರಘಂಟಾ ದೇವಿಯನ್ನು ಇವತ್ತು ನಾವು ಆರಾಧನೆ ಮಾಡ್ಕೊಳ್ಳೋದು ತುಂಬ ಪ್ರಶಸ್ತವಾಗಿರುತ್ತೆ. ಇನ್ನು ಈ ದೇವಿಗೆ ಬಿಳಿ ಕಮಲ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ನೋಡಿ. ಎಲ್ಲಾದರೂ ನಿಮಗೆ ಬಿಳಿ ಕಮಲ ಸಿಕ್ಕರೆ ಆರಾಧನೆ ಮಾಡ್ಕೊಳ್ಳಿ, ದೇವರ ಹೆಸರು ಹೇಳ್ಕೊಳ್ತಾ. ಇನ್ನು ಹಳದಿ ಗುಲಾಬಿ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಏಕೆಂದರೆ ಕೆಲವೊಂದು ದೇವಿಗಳಿಗೆ ಕೆಲವೊಂದು ಆರಾಧನೆ ಕ್ರಮವನ್ನು ಮಾಡಬೇಕು. ಆ ರೀತಿ ಮತ್ತೆ ಏನಾದರೂ ನಿಮಗೆ ಅವಕಾಶ ಇತ್ತಂದರೆ ಏನಾದರೂ ಮಲ್ಲಿಗೆಗಳಿಂದ ದೇವರಿಗೆ ಆರಾಧನೆ ಅಲಂಕಾರಗಳು ಮಾಡ್ಕೊಳ್ಳೋದು, ಮತ್ತು ಪತ್ರಗಳಿಂದನೂ ಕೂಡ ವಿಧವಾದ ಪತ್ರಗಳು ನಿಮಗೆಲ್ಲ ಬೇಕಾದರೂ ಸಿಗುತ್ತೆ. ಈ ಪತ್ರಗಳಿಂದನೂ ಕೂಡ ಇವತ್ತು ಆರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬ ಶುಭಪ್ರದ ಅಂತ ಹೇಳುತ್ತೆ. ಇನ್ನು ನೈವೇದ್ಯ ವಿಚಾರ, ಇನ್ನು ನವರಾತ್ರಿ ಕಾಲದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಕಾಲದಲ್ಲಿಯೂ ದೇವಿಯನ್ನು ಪೂಜೆ ಮಾಡ್ತಾರಲ್ವಾ ಗುರು? ಹೌದು ನೋಡಿ, ಈಗ ನವರಾತ್ರಿ ತುಂಬ ವಿಶೇಷವಾಗಿರುವಂಥ ಪ್ರಶ್ನೆ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಯಾವ ರೀತಿ ಅಂತಂದರೆ, ಬೆಳಗ್ಗೆ ನಾವು ಪ್ರಾತಃ ಕಾಲದಲ್ಲಿ ತುಂಬ ಬೇಗನೆ ಎದ್ದು ಶುಚಿರ್ಭೂತರಾಗಬೇಕು. ನಾವು ಫಸ್ಟು ನೀಟಾಗೆಲ್ಲ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡಿಕೊಂಡು ಬೆಳಗ್ಗೆ ಕಳಶಾರಾಧನೆ ಅಥವಾ ಬಿಂಬಾರಾಧನೆಗಳಿರುತ್ತೆ. ಬೆಳಗ್ಗೆ ಸಾಯಂಕಾಲ ಆರತಿ ಇರುತ್ತೆ ದೇವರಿಗೆ. ನೋಡಿ, ತುಂಬ ವಿಶೇಷವಾಗಿ ಸಂಜೆ ಕಾಲದಲ್ಲಿ ನಾವು ಆರಾಧನೆಗಳನ್ನು ಮಾಡ್ಕೊಳ್ಬೇಕು. ಅಂದರೆ ಆರತಿಗಳನ್ನು ಮಾಡುವಂಥದ್ದು ತುಂಬ ವಿಶೇಷ. ಅಂದರೆ ನೋಡಿ, ಅವಾಗ ಸಾಯಂಕಾಲದಲ್ಲಿ ಎಲ್ಲ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನೆಲ್ಲ ಕರೆದು ಅಲ್ಲಿ ಆರತಿ ಮಾಡಿ ಅವರಿಗೆ ಬಾಗಿನ ಕೊಟ್ಟು ಕಳಿಸೋದು, ಅಥವಾ ಏನೋ ಒಂದು ಗಿಫ್ಟ್ ಏನು ಹೇಳ್ತೀವಿ ಅವ್ರಿಗೇನಾದರೂ ಕೊಟ್ಟು ಕಳಿಸಿದ್ರೆ ತುಂಬ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ನೈವೇದ್ಯದ ವಿಚಾರ ತುಂಬ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು. ನೋಡಿ, ಈ ದಿವಸ ಈ ದೇವಿಗೆ ಹಾಲಿನಿಂದ ಮಾಡಿರುವಂತಹ ಪದಾರ್ಥಗಳೆಲ್ಲವೂ ಕೂಡ ತುಂಬ ಪ್ರಿಯವಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಹಾಲಿನ ಪೇಡಗಳಾಗ್ಬೋದು, ಅಥವಾ ಹಾಲಿನಿಂದ ಮಾಡುವಂತಹ ಪಾಯಸಗಳು ಆಗ್ಬೋದು,
ಅಥವಾ ಹಾಲಿನಿಂದ ನೀವು ಯಾವುದೇ ಒಂದು ಪದಾರ್ಥಗಳನ್ನು ಇಡಿ, ದೇವರಿಗೆ ತುಂಬ ವಿಶೇಷವಾಗಿರುವಂತಹ ಪ್ರೀತಿ ಹೊಂದ್ತಾಳೆ ಅದ್ರ ಮೇಲೆ. ಅದರಿಂದ ನಮಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲಗಳನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಈ ರೀತಿ ಮಾಡಿಕೊಂಡು ಸಾಯಂಕಾಲದಲ್ಲಿ ಈ ಒಂದು ದೇವರಿಗೆ ಒಂದು ಆರತಿಯನ್ನು ಮಾಡ್ತಾ, ನಿಮ್ಮ ಎಲ್ಲ ಒಂದು 3 ಜನನೋ 5 ಜನ ಒಂದು ಯಾರನ್ನಾದರೂ ಇವ್ರು ಇರ್ತಾರೆ ಅಕ್ಕಪಕ್ಕದ ದಂಪತಿಗಳ ಸಮೇತವಾಗಿ ಕರ್ಕೊಂಡು, ಯಾರು ಸುಮಂಗಲಿಯರು ಇರ್ತಾರೆ ಅವ್ರ ಜೊತೆ ಒಂದು ಹಾಡುಗಳನ್ನು ಹೇಳ್ತಾ, ದುರ್ಗಾ ಸಪ್ತಶತಿ ಪಾರಾಯಣಗಳನ್ನು ಮಾಡ್ತಾ. ಯಾಕಂದರೆ ಯಾವಾಗ ಮನೆಯಲ್ಲಿ ಒಂದು ಈ ರೀತಿ ಸಪ್ತಶತಿ ಪಾರಾಯಣಗಳಾಗುತ್ತೆ, ದುರ್ಗಾ ಸ್ತೋತ್ರಗಳು ಪಾರಾಯಣ ಆಗುತ್ತೆ, ಆ ಮನೆಯಲ್ಲಿ ಎನರ್ಜಿ ಬಿಲ್ಟ್ ಆಗುವಂಥದ್ದಾಗುತ್ತೆ. ಯಾಕಂದರೆ ನಮಗೆ ಪೂರ್ಣ ಫಲ ಸಿಗಬೇಕು, ನಾವು ಮಾತ್ರನೇ ಮಾಡ್ಕೊಳ್ಳೋದಲ್ಲ, ಯಾರಾದರೂ ಆಗ ನಿಮ್ಮ ಸಂಬಂಧದಲ್ಲಿನೂ ಅಕ್ಕಪಕ್ಕದವ್ರನ್ನ ಕರೆದು ಮಾಡಿ ಪೂಜೆ ತುಂಬ ಒಳ್ಳೆ ಫಲವನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಇನ್ನು ಶುಕ್ರಗ್ರಹ ಅಧಿಪತಿ ಅಂತ ಹೇಳ್ತೀವಿ. ಈಗ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಕೆಲವು ಗುರುಗಳನ್ನ ನಾವು ಯಾಕೆ ಆರಾಧನೆ ಮಾಡ್ಕೊಳ್ಬೇಕು, ಇದರಿಂದ ಏನು ನಮಗೆ ಅನುಕೂಲಗಳಾಗುತ್ತೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂದರೆ ನೋಡಿ, ಈ ಚಂದ್ರಘಂಟಾ ದೇವಿ ಶುಕ್ರನ ಅಧಿಪತ್ಯದಲ್ಲಿ ಇರ್ತಾಳೆ ಅಂತೇಳಿ. ಸಾಮಾನ್ಯವಾಗಿ ನವಗ್ರಹಗಳಲ್ಲಿ ನಾವು ಶುಕ್ರ ಗ್ರಹವನ್ನು ಕಳತ್ರಕಾರಕ ಅಂತ ಹೇಳ್ತೀವಿ, ಧನಕಾರಕ ಅಂತ ಹೇಳ್ತೀವಿ. ಈಗ ನೋಡಿ, ಈಗ ಏನಾದರೂ ಹಣ ಚೆನ್ನಾಗಿ ಬಂತು, ಒಂದು ಕಾರು ಏನೋ ಮನೆ ಕಟ್ಕೊಂಡ್ಬಿಟ್ರೆ ನಿಂಗೆ ಏನಪ್ಪ ಶುಕ್ರದಶೆ ಅಂತ ಹೇಳ್ತಾರಲ್ವ, ಆ ರೀತಿ ನೋಡಿ, ಯಾರಿಗೆ ಹಣದ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇದ್ದೀರಾ, ಸಾಲ ಬಾಧೆಯಿಂದ ಇರ್ತೀರಾ, ಅಂಥವರು ಹಣದ ಅವಶ್ಯಕತೆ ಯಾರಿಗಿದೆ, ಎಲ್ಲರಿಗೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ನೋಡಿ, ಈಗ ಕೆಲವೊಬ್ಬರಿಗೆ ಅವರಿಗೆ ಗೊತ್ತೇ ಇರಲ್ಲ, ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದೀವಿ ಅಂತ ಮಾಡ್ತಾರೆ. ಅವ್ರಿಗೆ ನೋಡಿ ತುಂಬ ಒಳ್ಳೇದಾಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಆ ರೀತಿ ಆಗುತ್ತೆ. ಯಾಕಂದ್ರೆ ಕೆಲವೊಬ್ರು ಚಂದ್ರಘಂಟಾ ದೇವಿಯನ್ನು ಪೂಜಿಸೋದ್ರಿಂದ ಶುಕ್ರ ಗ್ರಹನೂ ಕೂಡ ಬಲಗೊಳ್ಳುತ್ತೆ. ಹೌದೌದು, ನೋಡಿ, ಶುಕ್ರ ಗ್ರಹ ಆಕ್ಟಿವ್ ಆಗ್ತಾನೆ. ಯಾರ ಜಾತಕದಲ್ಲಿ ಶುಕ್ರ ಗ್ರಹ ನೀಚನಾಗಿರ್ತಾನೆ, ಅವಶ್ಯಕವಾಗಿ ನೀವು ತಿಳ್ಕೊಳ್ಳಿ, ಈ ಚಂದ್ರಘಂಟಾ ದೇವಿ ಆರಾಧನಾ ಫಲದಿಂದ ಶುಕ್ರ ಗ್ರಹ ಆಕ್ಟಿವ್ ಆಗ್ತಾನೆ, ಬಲಗೊಳ್ಳುತ್ತೆ ನಿಮ್ಮದ್ರೆ. ಈ ಶುಕ್ರ ಗ್ರಹ ಬಲಗೊಳ್ಳೋದ್ರಿಂದ ಏನು, ಒಂದು ಸತ್ಯಪತಿ ಕಲಹ, ಕಳತ್ರಕಾರಕ ಅಂತ ಹೇಳ್ತೀವಿ. ನೋಡಿ, ಗಂಡ ಹೆಂಡತಿಯರು ನೀವು ಯಾವುದೋ ಒಂದು ವಿಚಾರಕ್ಕೆ ಒಂದಲ್ಲ ಒಂದು ರೀತಿಯ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ಕೆಲವರು ಕೇಳ್ತಾರೆ, ಗುರುಗಳೇ ನಾವು ದಿನನಿತ್ಯವೂ ಪೂಜೆ ಮಾಡ್ತೀವಿ, ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ಇಷ್ಟು ಮಾಡಿದ್ರು ನಮಗೆ ಅನುಕೂಲಗಳಾಗ್ತಿಲ್ಲ, ಇನ್ನು ಕೆಲವರು ಏನು ಮಾಡಲ್ಲ ಅವ್ರಿಗೇನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಕೆಲವೊಂದು ಇದೇ ರೀತಿಯೇ ಪೂರ್ವಾರ್ಜಿತ ಕರ್ಮಫಲ ಒಂದು. ಯಾಕಂದರೆ ಅವ್ರ ಜಾತಕದಲ್ಲಿ ಶುಕ್ರಗ್ರಹ ಬಲಿಷ್ಠನಾಗಿದ್ದ ಅಂತಂದರೆ ಅವ್ರು ಯಾವ ಪೂಜೆ ಪುನಸ್ಕಾರಗಳು ಮಾಡೋದು ಬೇಡ, ಆ ದೇವರಿಗೂ ಕೈ ಮುಗಿಯೋದು ಬೇಡ. ಯಾಕಂದರೆ ಇದು ಶಾಸ್ತ್ರ ರೀತಿಯ ಸಮ್ಮತ ಇದೆ ಇದಕ್ಕೆ. ಯಾಕಂದರೆ ಯಾವಾಗ ಒಬ್ಬ ಮನುಷ್ಯನಿಗೆ ಅವರ ಗ್ರಹಚಾರ ಫಲ ತುಂಬ ಚೆನ್ನಾಗಿರುತ್ತೆ, ಅವ್ರು ಪೂಜೆ ಮಾಡಿಲ್ಲ ಅಂದರೂ ಕೂಡ ದೇವರು ಒಲ್ಲು ಬಿಟ್ಟಿರ್ತಾನೆ. ನಾವು ಸಾಮಾನ್ಯವಾಗಿ ಕಣ್ಣಾರೆ ನೋಡುವಂಥ ವಿಚಾರ ನೋಡಿ, ನಮ್ಮ ಗ್ರಾಮಗಳಲ್ಲಿ ಇರ್ತಾರೆ, ತುಂಬ ದಿನನಿತ್ಯ ಬೆಳಗ್ಗೆ ಎದ್ದು ಸಾಯಂಕಾಲ ದೇವ್ರ ಪೂಜೆನೇ ಮಾಡ್ತಾ ಇರ್ತಾರೆ. ಅವರಾದ್ರೆ ಅವ್ರು ಹಂಗೆ ಇರ್ತಾರೆ. ಕೆಲವೊಂದು ವಿಚಾರ ಅದು ನಂಬಲೇಬೇಕು ನಾವು. ಆ ರೀತಿ ಇದ್ದಾಗ ಶುಕ್ರಗ್ರಹ ಯಾರ ಜಾತಕದಲ್ಲಿ ತೊಂದರೆ ಆಗ್ತಾ ಇದ್ದಾನೆ, ಕಳತ್ರಕಾರ, ಗಂಡು ಹೆಣ್ಣಿಗೆ ಮನೆಯಲ್ಲಿ ತೊಂದರೆಗಳಾಗ್ತಾ ಇದೆ, ಮದುವೆ ಆದ ನಂತರ ಹೊಂದಾಣಿಕೆ ಆಗ್ತಾ ಇಲ್ಲ ಅಂಥವ್ರು ಈ ದಿನ ಈ ಚಂದ್ರಘಂಟಾ ದೇವಿನ ಆರಾಧನೆ ಮಾಡಿ, ಸಂಜೆ ಒಂದು ದೀಪಾರಾಧನೆ ಮಾಡಿ, ಯಾರಿಗಾದರೂ ಒಂದು ಬಾಗಿನ ಕೊಡುವಂಥದ್ದು, ಹಣ್ಣು ತಾಂಬೂಲವನ್ನು ಕೊಡುವಂಥ ಮಾಡ್ಕೊಳ್ಳಿ. ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಸುಭೀಕ್ಷ ಆಗುತ್ತೆ ಅಂತ. ಎಸ್ ಗುರುಗಳೇ, ಚಂದ್ರಘಂಟಾ ದೇವಿಯ ಆರಾಧನೆ, ಅದರ ಪೂಜಾ ಕ್ರಮಗಳ ಬಗ್ಗೆ, ಫಲಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.